ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭೂಮಿಕಾ, ನೀನಿದನ್ನ ಮನಸಾರೆ ಹೇಳ್ತಾ ಇದೀಯಾ? ಹೌದತ್ತೆ. ಯಾವುದೇ ಕಾರಣಕ್ಕೂ ನಿನ್ ಮಾತು ಬದಲಾಯಿಸಲ್ಲ ತಾನೆ? ನಾನು ಹುಡ್ಕೋ ಹುಡುಗಿನ ಈ ಮನೆ ಸೊಸೆ ಅಂತ ನೀನು ಒಪ್ಕೋತೀಯ? ಹೇಳಿದ್ನಲ್ಲ ಅತ್ತೆ, ಈ ವಿಷಯದಲ್ಲಿ ನಿಮ್ಮ ಡಿಸಿಷನ್ನೇ ಫೈನಲ್. ಹಾಗಂತ ನೀವು ಮೆಚ್ಚಿದ ಹುಡುಗಿನೇ ಈ ಮನೆ ಸೊಸೆಯಾಗಿ ತಂದ್ಕೊಳ್ಳಿ. ಇನ್ನು ಮುಂದೆ ಈ ವಿಷಯದಲ್ಲಿ ನಾನೇನು ಹೇಳೋಕ್ಕೋಗಲ್ಲ, ಯಾರಿಗೂ ಏನೂ ಸಪೋರ್ಟ್ ಮಾಡಲ್ಲ. ನೀನು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅಂತ ನನಗೆ ಭಯ ಇತ್ತು. ನೀನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಗೌತಮ್ ವಿಧಿ ಇಲ್ಲದೆ ನಿನ್ನನ್ನು ಸಪೋರ್ಟ್ ಮಾಡ್ತಿದ್ದ. ಇಲ್ಲ, ಯಾರಿಗೂ ಸಪೋರ್ಟ್ ಮಾಡದೆ ಸುಮ್ಮನೆ ಇರಬೇಕಾಗತ್ತೆ. ಅವನಿಗೆ ನೀನು ಬೇಕು, ನಾನು ಬೇಕು. ಯಾರನ್ನೂ ಬಿಟ್ಕೊಡಕ್ಕಾಗಲ್ಲ. ಅವನನ್ನ ಇಕ್ಕಟ್ಟಿಗೆ ಸಿಕ್ಸೋದಕ್ಕೆ ನನಗಿಷ್ಟ ಇಲ್ಲ. ನೀನು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ನನಗೆ ಸಮಾಧಾನ ಆಯಿತು. ಈ ವಿಷಯದಲ್ಲಿ ನೀನು ನ್ಯೂಟ್ರಲ್ ಆಗಿರ್ತೀಯಲ್ವಾ? ಹೌದಾ, ಹಾಗೆ ಇರ್ತೇನೆ. ನೀನು ನನಗಿಷ್ಟು ಭರವಸೆ ಕೊಟ್ಟೆ ಅಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಹಾಗೆ ಇನ್ನೊಂದು ವಿಷಯ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ. ನನ್ನ ಸಿಚುವೇಶನ್ ಏನು ಅಂತ ನಿನಗೆ ಅರ್ಥ ಆಯ್ತಲ್ವಾ? ಅಫ್ಕೋರ್ಸ್ ಅತ್ತೆ, ನನಗೆಲ್ಲಾನು ಅರ್ಥ ಆಗಿದೆ. ನಾನು ಹಾಗೆಲ್ಲ ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಪ್ಲೀಸ್ ನೀವು ಚಿಂತೆ ಮಾಡಬೇಡಿ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ನಡೆದಿರೋ ಈ ಮಾತುಕತೆ ಗೌತಮಗೆ ಗೊತ್ತಾಗಬಾರ್ದು. ನಾನು ವಿಷ ಕುಡಿಯೋಕ್ಕೆ ಪ್ರಯತ್ನ ಪಟ್ಟೆ ಅಂತ ಅವನು ಗೊತ್ತಾದರೆ ಅವನು ಖಂಡಿತವಾಗ್ಲೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್ ಭೂಮಿಕಾ, ಈ ವಿಷಯ ಅವನಿಗೆ ಹೇಳಲ್ಲ ತಾನೆ? ಅತ್ತೆ, ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ಯಾರಿಗೂ ಏನೂ ಹೇಳಲ್ಲ. ನೀವು ನೆಮ್ಮದಿಯಾಗಿ. ಆನಂದ, ತೋಳಪ್ಪ ಸ್ವೀಟ್ ತಿನ್ನು. ಏನಪ್ಪ ಸ್ವೀಟ್ ಕೊಡ್ತಾ ಇದೆಯಾ? ಸಾರಿ, ನಾನು ಒಂದು ಚೂರು ಕೊಟ್ಟಿಯಲ್ಲ, ನೀನೇ ಇಟ್ಕೋತಾ ಇದೆಯಾ? ಸಮಾಚಾರ ನೋಡೋ, ಖುಷಿ ಆದಾಗ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಸ್ವೀಟ್ ತರಿಸ್ದೆ. ಅದೇ ಯಾಕೆ ಅಂತ ಹೇಳು. ತನ್ನ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಜವಾಬ್ದಾರಿ ಬಂದಿದೆ ಅನ್ನೋದು ಮನವರಿಕೆ ಆದಾಗ ಒಬ್ಬ ತಂದೆಗಾಗುತ್ತಲ್ಲ ಫೀಲು, ಅದೇ ಥರ ಫೀಲ್ ನನಗಾಗ್ತಾ ಇದೆ ಕಣ. ಆನಂದ, ಇದನ್ನೆಲ್ಲ ನೋಡ್ತಾ ಇದ್ರೆ ನೀನು ತಡ ಮಾಡಬಾರ್ದು ಕಣ. ಆದಷ್ಟು ಬೇಗ ಪಾರ್ಥನ್ಗೆ ಮದುವೆ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಏನು ಹೇಳ್ತೀಯ? ಅಪ್ಪ, ನಿನಗೆ ಬಿಟ್ಟರೆ ಬರೀ ಅವನ ಮದುವೆ ಅಲ್ಲ, ಮುಂದಕ್ಕೆ ಅವನಿಗಾಗೋ ಮಕ್ಳಿಗೂ ಈಗಲೇ ಆಟ ಸಾಮಾನು ತಂದು ಇಟ್ಬಿಡ್ತೀಯ ಅಂಥವ್ರೆ ನೀನು. ಯಾಕೋ ಅಷ್ಟೊಂದು ಆತರ ಪಡ್ತೀಯ? ಮೊದಲು ಅವನ ಮನಸ್ಸಲ್ಲಿ ಏನಿದೆ, ಅವನು ಯಾಕೆ ಕೆಲಸ ಮಾಡ್ತಾ ಇದ್ದಾನೆ, ಅವನ ಗುರಿ ಏನು ಇದನ್ನು ತಿಳ್ಕೊಳ್ಳೋಣ. ಅದನ್ನು ಬಿಟ್ಟು ನಿನಗೆ ನೀನೇ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕನ್ಸು ಕಾಣಕ್ಕೆ ಹೋಗ್ಬೇಡ. ಫಸ್ಟು ಅವನಿಗೆ ಏನು ಇಷ್ಟ, ಏನು ಬೇಕು ಅದನ್ನು ಕೇಳು, ಆಮೇಲೆ ಅದರ ಪ್ರಕಾರ ನಡ್ಕೊ. ಓಕೆನಾ? ನಾವು ದೊಡ್ಡವರೇ ಎಷ್ಟು ಗೆಳೆಯ, ಮಕ್ಕಳನ್ನ ಏನು ಎತ್ತ ಅಂತ ಕೇಳೋದೇ ಇಲ್ಲ. ನಮಗೆ ನಾವೇ ಎಲ್ಲ ಡಿಸೈಡ್ ಮಾಡ್ಕೊಂಡು ಹಿಂಗೆ ಆಗಬೇಕು ಅಂತ ಹೇಳ್ಬಿಡ್ತೀವಿ. ಆಮೇಲೆ ಅಯ್ಯಯ್ಯೋ ನಮ್ಮ ಮಾತು ಕೇಳ್ತಾ ಇಲ್ಲ, ನಾವೇನೇನೋ ಅಂದ್ಕೊಂಡಿದ್ವಿ ಅಂತ ಗೋಳಾಡಕ್ಕೆ ಶುರು ಮಾಡಿಬಿಡೋದು. ಅದು ಹಾಗಲ್ಲ ಕಣ. ಸ್ವಲ್ಪ ತಾಳು, ಎಲ್ಲದಕ್ಕೂ ತಾಳ್ಮೆ ತುಂಬ ಇಂಪಾರ್ಟೆಂಟ್. ಲೇ, ಪರವಾಗಿಲ್ಲ ಕಣ, ನೀನು ಕಾಮಿಡಿ ಮಾಡ್ತಾ 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 ಫಿಲಾಸಫಿ ಹೇಳಿ ದೊಡ್ಡ ಮೇಧಾವಿ ಥರ ಆಗ್ಬಿಡ್ತೀಯ. ಅದು ಹಾಗೆ ಗೆಳೆಯ, ಎಲ್ಲ ಜೋಕರ್ಗಳ ಹಿಂದೆನೂ ಒಬ್ಬ ಫಿಲಾಸಫರ್ ಇರ್ತಾನೆ. ಆದರೆ ಅದು ಯಾರಿಗೂ ಅರ್ಥ ಆಗಲ್ಲ. ಸದ್ಯ ನಿನಗೆ ಅರ್ಥ ಆಯ್ತಲ್ಲಪ್ಪ, ಅಷ್ಟೇ ಸಾಕು. ನನಗೆ ಅವಾರ್ಡ್ ಸಿಕ್ಕಷ್ಟೇ ಸಂತೋಷ ಆಗ್ತಾ ಇದೆ. ಆಮೇಲೆ ಗೆಳೆಯ, ಇದೇ ಜೋಶಲ್ಲಿ ಹೋಗಿ ಈ ವಿಷಯನ ಅಜ್ಜಿಗೂ ಅಮ್ಮನಿಗೂ ಹೇಳ್ಬಿಡ್ಬೇಡ.
ಅವ್ನು ಕೇಳ್ಕೊಂಡಿದ್ದಾನೆ, ಯಾರಿಗೂ ಹೇಳಬೇಡಿ ಪ್ಲೀಸ್, ನಮ್ಮಲ್ಲೇ ಇರಲಿ ಅಂತ. ನೀನು ಅಷ್ಟೇ ಈ ವಿಷಯನ ನಿನಗೆ ಗೊತ್ತು ಅಂತ ಅವನ ಎದುರಿಗೆ ತೋರಿಸ್ಕೊಳಕ್ಕೆ ಹೋಗಬೇಡ, ಓಕೆ? ನಾವು ಸುಮ್ಮನೆ ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇರೋಣ. ಅವ್ನು ಏನು ಮಾಡ್ತಾನೋ ಮಾಡಲಿ. ನೋಡೋ, ನಿನಗೆ ಈ ವಿಷಯ ಗೊತ್ತು ಅನ್ನೋ ವಿಷಯ ಅವನು ಗೊತ್ತಾಗ್ಬಿಟ್ರೆ ಗಾಳಿ ಹೋಗಿರೋ ಬಲೂನ್ ಥರ ಟುಸ್ ಆಗ್ಬಿಡ್ತಾನೆ. ಅವನ ಉತ್ಸಾಹ, ಹುಮ್ಮಸ್ಸು ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಹಾಗಾಗಬಾರ್ದು. ಮುಂದೊಂದು ದಿನ ಯುದ್ಧ ಗೆದ್ದು ಬಂದೆ ಅನ್ನೋ ಫೀಲ್ನಲ್ಲಿ, ಅಣ್ಣ ಇಂಥ ಕೆಲಸ ಮಾಡಿದ್ದೀನಿ ಅಂತ ನಿನ್ನ ಮುಂದೆ ಹೀರೋ ಥರ ಎದೆ ಉಬ್ಬಿಸ್ಕೊಂಡು ಹೇಳ್ತಾನಲ್ಲ, ಆ ಫೀಲ್ನ, ಆ ಸಂಭ್ರಮನ, ಆ ಸಂತೋಷನ ಅವನಿಂದ ಕಿತ್ಕೊಳ್ಳೋದು ಬೇಡ. ಸೈಲೆಂಟಾಗಿಟ್ಬಿಡ. ಸರಿ ಕಣ, ನಾನು ಯಾರಿಗೂ ಹೇಳಲ್ಲ. ಈ ಖುಷಿನ ನನ್ನ ಹತ್ರನೇ ಇಟ್ಕೋತೀನಿ. ತಗೊಳಪ್ಪ, ಇನ್ನೊಂದು ಸ್ವಲ್ಪ ಸ್ವೀಟು. ನೀನು ನನಗೆ ಟಿಪ್ಸ್ ಕೊಟ್ಟಿರೋದಕ್ಕೆ ಈ ಕಡೆಯಿಂದ ನಿನಗೂ ಟಿಪ್ಸ್. ಏನು ಗೆಳೆಯ, ತುಂಬ ದೊಡ್ಡ ಮನಸ್ಸು ಕಣೋ ನಿಂದು. ಗೆಳೆಯ, ತಮ್ಮಂದ್ರು ತಂಗಿರು ಅಂದರೆ ಅದೆಷ್ಟು ಪ್ರೀತಿನೋ ನಿನಗೆ. ನಿನ್ನ ಪ್ರೀತಿ ತೋರಿಸೋ ರೀತಿ ನೋಡಿದ್ರೆ ನನಗಂತೂ ತುಂಬ ಸಂತೋಷ ಆಗುತ್ತೆ. ಗ್ರೇಟ್. ಕೊಟ್ಟರೆ ಇಂಥ ಪ್ರೀತಿನ ಕೊಡಬೇಕು, ಶುದ್ಧವಾದ ಪ್ರೀತಿ, ಒಂದು ಸ್ವಲ್ಪನೂ ಕಲಬೆರಕೆ ಇಲ್ಲ. ಕಲಬೆರಕೆ ಇದ್ರೆ ಅದು ಪ್ರೀತಿ ಹೇಗೋ ಆಗುತ್ತೆ, ಲೆಕ್ಕಾಚಾರ ಆಗ್ಬಿಡುತ್ತೆ, ಸ್ವಾರ್ಥ ಅನ್ನಿಸ್ಬಿಡುತ್ತೆ. ಅದು ನಿಜಾನೇ, ಒಳ್ಳೆ ಮಾತೇ ಹೇಳಿದೆ. ಪಾಯಿಂಟ್ ಟು ಬಿ ನೋಟೆಡ್. ಥ್ಯಾಂಕ್ಸ್ ಸರ್ ಡ್ರಾಪ್ ಕೊಟ್ಟಿದ್ದಕ್ಕೆ. ಅಯ್ಯೋ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಥ್ಯಾಂಕ್ಸ್ ಹೇಳಲೇಬೇಕಲ್ವಾ ಸರ್? ಇಟ್ಸ್ ಓಕೆ. ಮಕ್ಕಳ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಬರ್ತೀನಿ. ಏನಿಬ್ರು ಕಿಲ ಕಿಲ ಅಂತ ನಕ್ಕೊಂಡು ಮಾತಾಡ್ತಿದ್ದಾರೆ. ಯಾಕೆ ಚಿನ್ನ ಅಂಗುರಾಯಿಸ್ತಾ ಇದೆಯಾ? ಯಾರೋಳು? ಅವರು ಅದೇ ಅನ್ವಿತ್ ಕ್ಲಾಸ್ಮೇಟ್ ಇದ್ದಾನಲ್ಲ, ಅವ್ರ ತಾಯಿ. ಇದೇ ಇಲ್ಲೇ 3ನೇ ರೋಡಲ್ಲಿ ಅಂತ ಇರೋದವರು. ಅವಳು ಯಾಕೆ ನಿನ್ ಕಾರಲ್ಲಿ ಬಂದ್ಲು? ಅವ್ರ ಮಗನಿಗೆ 2 ದಿನ ರಜಾ ಬೇಕಿತ್ತಂತೆ. ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ತಗೊಂಡು ಆಟೋಗೋಸ್ಕರ ಕಾಯ್ತಾ ಇದ್ರು. ಹೇಗಿದ್ರು ಇದೇ ಏರಿಯಾ ಅಲ್ವಾ, ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ನಾನೇ ಕರ್ಕೊಂಡ್ಬಂದೆ. ಅಂದ್ರೆ ಅವ್ರಾಗ್ ಬಂದಿಲ್ಲ? ಇಲ್ಲ ಇಲ್ಲ, ನೀನೇ ಕೇಳಿರೋದು. ಹೌದೌದು, ತಾವೇ ಉತ್ಸಾಹ ತೋರಿಸಿ ಕರ್ಕೊಂಡ್ ಬಂದಿರೋದು ಅಲ್ವಾ? ಉತ್ಸಾಹ ಏನಿಲ್ಲ, ಸುಮ್ಮನೆ ಕ್ಯಾಶ್ ಎಲ್ಲ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ. ಇನ್ನೊಂದು ಸಣ್ಣ ಸಹಾಯ ಮಾಡಿದ್ವಿ. ಸಹಾಯ? ಬರೀ ಹೆಂಗಸ್ರಿಗೆ ಮಾತ್ರನ ಸಹಾಯ ಮಾಡೋದು? ಬೇರೆ ಹೆಂಗಸರು ಸಹಾಯ ಕೇಳ್ಬಿಟ್ರೆ ಸಾಕು, ಅದೇನ್ ಖುಷಿನೋ ಈ ಗಂಡಸ್ರಿಗೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಯಾವಳಾದ್ರೂ ಚೆನ್ನಾಗಿರೋಳು ಕಂಡ್ಬಿಟ್ರೆ ಸಾಕು, ಮನೇಲಿ ಒಬ್ಳು ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀರಲ್ಲ. ನೋಡಕ್ ಬಾ, ನಿಂಗಿದೆ. ಏನು ಇವಳು ಮಾತು ಮುಂಚೆ ಬನ್ನಿ ಒಳಗೆ ನಿಮ್ಗಿದೆ, ಬನ್ನಿ ಒಳಗೆ ನಿಮ್ಗಿದೆ ಅಂತಾಳೆ. ನಾ ಬರೋದಿಲ್ಲ, ಹೋಗು. ಹೋಗಿ ಬಂದೆಲ್ಲ ನನಗೆ ತಗ್ಲಾಕೋತಾರಲ್ಲ, ಅದು ಇವಳು ಮುಂದೆನೇ ಹಿಂಗೆ ಆಗ್ಬೇಕಾ? ನಿನ್ಮೇಲೆ ಯಾವ ಹೆಣ್ಣಿಗೂ ಸಹಾಯನೇ ಮಾಡಲ್ಲ. ಬಂದ್ಯಾ? ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.